ಧರ್ಮಯ್ಯ ಓ ಧರ್ಮಯ್ಯ ಓ ಹೋ ಹೋ ಹೋ. ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ನಾಗರಾಜು ಅಂತ. ಯಾವರು? ನಮ್ದು ಇದೇವರೆ ಸಿಂಗ್ರಳ್ಳಿ. ಎಲ್ಲ ನೋಡ್ದಂಗ ಐತಲ್ಲ ನಿಮ್ಮನ್ನ. ಎಲ್ಲಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ TV9 ತರ ಮಿಮಿಕ್ರಿ ಮಾಡಿದ್ನಲ್ಲ ಹಳ್ಳಿ ಹುಡುಗ ನಾಗರಾಜು, ನಾನೇ ಅದು. ಮೇಘನಾ ಶ್ರೀಕಾಂತ್ ಅವರ ಐಡಿಯಲ್ಲಿ ಮಿಮಿಕ್ರಿ ಮಾಡಿದ್ದೆ, ತುಂಬಾ ವೈರಲ್ ಆಯ್ತು. ಕನ್ನಡ ಜನತೆಗೆ ತುಂಬಾ ಧನ್ಯ. ಆಮೇಲೆ ಮಾತಾಡ್ತೀನಿ ಅಣ್ಣ. ನಮಸ್ಕಾರ. ಆಯ್ತಣ್ಣ. ನಿಮ್ಮ ಹೆಸರು? ಚಿಕ್ಕರಂಗಯ್ಯ. ಯಾವ ಇದು? ಸಿಂಗ್ರಿಹಳ್ಳಿ. ಸಿಂಗ್ರಹಳ್ಳಿನಾ? ಹಾ. ತಾಲೂಕು ಯಾವ್ದು ಬರುತ್ತೆ? ಕೊಟ್ಗೆರೆ. ಕೊಟ್ಗೆರೆ ತಾಲೂಕು, ತುಮಕೂರು ಜಿಲ್ಲೆನಾ? ಹ್ಮ್. ಓರಿ ಎಷ್ಟು ದಿನದಿಂದ ಕಟ್ತಾ ಇದ್ದೀರಾ? ನಾನು ಸಣ್ಣ ಹುಡುಗನಿಂದಲೂ ಕಟ್ತಾ ಇದ್ದೆ. ಹೌದಾ? ಹ್ಮ್. ಎಷ್ಟೆಲ್ಲ ಆಗಿದೆ? ಇನ್ನೆಲ್ಲ ಆಗಿಲ್ಲ. ಎಲ್ಲ ಆಗಿದೆ. ಹ್ಮ್. ಕೆಲಸ ಎಲ್ಲ ಮಾಡ್ತಿದ್ದೀರಾ ಅಲ್ಲೇ? ಕೆಲಸ ಹೊಡಿತಲೇ ಇದ್ದೀವಲ್ಲ. ಏನ್ ಕೆಲಸ ಮಾಡ್ತೀರಾ? ನಾವು ಬೇಸಾಯನೇ. ವ್ಯವಸಾಯ. ಹಾ. ಏನೇನ್ ಬೆಳಿತೀರಾ? ನಾವು ರಾಗಿ ಬಿಟ್ರೆ ಇನ್ನೇನ್ ಬೆಳಿತಿಲ್ಲಿ ಈಗಿನ ಕಾಲದಾಗ. ಇವಾಗ ಜೋಳಗಳು ಹಾಕಲ್ಲ. ಬೋರ್ ಇಲ್ವಾ? ಬೋರ್ ಐತಿ. ಎಲ್ಲಿ ತಂದಿದ್ರಿ ಬೋರಿ? ಇವು ದಂಡಿ ಮರಕ್ಕೆ ತಂದಿದೆ. ಅಂದ್ರೆ ಮದ್ಗಿರಿ ಮದ್ಗಿರಿ ಜಾತ್ರೆ. ಎಷ್ಟು ಬಿದ್ದಿದ್ವು? ಇವು ನನಗೆ 72 ಬಿದ್ದಾವೆ. 72. ಹ್ಮ್. ಮಾರ್ತೀರಾ? ಘಾಟಿಗೆ ಬಿಡ್ತೀನಿ. ಗಾಡಿ ಇಲ್ಲಿಂದ ತಕ ಮಾರಲ್ಲ? ಇಲ್ಲ ಬಂದ್ರು ಕೊಡ್ತೀವಿ. ಮಂತಕ್ಕೆ ಬಂದು ಕೊಡ್ತೀವಿ. ಸಾಕ್ತಿವಿ. ಇನ್ನ ಕೆಲಸ ತಪ್ಪಿಲ್ಲ. ಕೆಲಸ ಮುಗಿದ್ಮೇಲೆ ಸಾಕ್ಯಂತೀವಿ. ಸಾಕಿದಾದ್ಮೇಲೆ ಯಾರು ಇಲ್ಲಿ ಬರ್ಲಿಲ್ಲ ಅಂದ್ರೆ ಘಾಟಿಗೆ ಬಿಡ್ತೀವಿ. ಘಾಟಿ, ಕ್ಯಾಮಿನಹಳ್ಳಿ, ಸಿದ್ಧಗಂಗೆ. ಏನೇನ್ ಕೆಲಸ ಮಾಡ್ತೀರಾ ಓರಿ? ಇನ್ನೇ ನಾವು ಕುಂಟೆ, ನೇಗ್ಲು ಎಲ್ಲ ಹೊಡಿತೀವಿ. ನೇಗ್ಲು ಎಲ್ಲ ಹೋಗ್ತವೆ. ಗಾಡಿ? ಗಾಡಿ ಇಲ್ಲ, ನಾವು ಗಾಡಿ ಕಟ್ಟೋದು ಇಲ್ಲ, ಗಾಡಿ ಪಾಡಿ ಇಲ್ಲ. ಎಷ್ಟು ಬೆಲೆ ಹೇಳ್ತೀರಾ? ನಾನು ಈಗಿನ್ನ ಸಾಕವರೆಗೂ ಹೇಳಲ್ಲ ವ್ಯಾಪಾರ. ಮತ್ತೆ ಯಾರ ಮಂತಕ್ಕೆ ಬಂದ್ರೆ ಕೊಡ್ತೀನಿ. ಮನೆ ತಕ ಬಂದ್ರೆ ನಾನು 1.5 ಹೇಳ್ತಾ ಇದ್ದೆ. ಒಂದು ಐದು. ಅದನ್ನೇ ಕೇಳಿ. 1.5 ಹೇಳ್ತೀನಿ. ಎಲ್ಲ ಸುಳಿ ಎಲ್ಲ ಪಕ್ಕಾವ? ಅವ್ರಾಗೇನ್ ಹೇಳು, ಮೊನ್ನೆ ಒಟ್ಟು ಏನ್ ತಪ್ಪಿಲ್ಲ. ನೀವು ವ್ಯಾಪಾರ ಮಾಡುವಾಗ ಹೆಂಗೆ ಸುಳಿ ನೋಡ್ತೀರಾ? ನಾವು ಮಾಮೂಲಿ ನಮ್ ಜಾಗ ಎಲ್ಲಿ ಇಲ್ಲಿ ನೋಡ್ಬೇಕು ನೋಡಿ, ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು, ಬಾಲ ನೋಡ್ಬೇಕು, ಕಾಲ ಮುಂದ್ಲ ಕಾಲಾಗ ನೋಡ್ಬೇಕು ನೋಡಿ, ಇಲ್ಲಿ ನೋಡ್ಬೇಕು. ಇಲ್ಲಿ ಬಂದ್ರೆ ಕಾಡು ಸುಳಿ, ಕೆಳಗೆ ಗುಂಡಿಗೆ ಒಳಗಿದ್ರೆ ಗುಂಡಿಗೆ ಸುಳಿ. ಒಳ್ಳೇದು ಕೆಟ್ಟದ್ದು ಯಾವ್ದು? ಕೆಟ್ಟದ್ದು ನೋಡಿ, ಇಲ್ಲಿದ್ರೆ ಕೆಟ್ಟದ್ದು ಬರ್ತದೆ. ಈ ಸುಳಿ ಇಲ್ಲಿರೋದು ಇಲ್ಲಿ ಬಂದ್ರೆ ತಪ್ಪು. ಇಲ್ಲಿರೋ ಸುಳಿ ಇಲ್ಲಿಗತ್ತಿರೆ ತಪ್ಪು. ಈ ಸುಳಿ ಇಲ್ಲಿ ಬಂದು ತಪ್ಪು. ಹಾ. ವ್ಯಾಪಾರ ಎಲ್ಲ ಚೆನ್ನಾಗಿ ಗೊತ್ತೀವಿ. ನಮ್ಗೆ ದನಿನ ಅನುಭವ ಚಂದ. ನಾವು ಕಟ್ಟೋದೇ ಈ ತರ, ಇಂಥ ಸಣ್ಣಗರನೆ ನಾವು ಕಟ್ಟೋದು. ನಂಬರ್ ಇಲ್ವಾ ನಿಮ್ದು? ಐತೆ. ಹೇಳ್ರಿ ಅಕ್ಕ ನಂಬರ್ ಅಕ್ಕ. ಹಾ ಅಲ್ಲಿಂದ ಕೇಳ್ಸಲ್ಲ. ಹಾ ನಾನು ಹೇಳ 9632575093. ಯಾರನ್ನ ಫೋನ್ ಮಾಡಿದ್ರೆ ಹಾ ಅದೇ 1,05,000 ಹೇಳಿದ್ರಲ್ಲ, ಮಾತಾಡಿ. ಆಯ್ತು. ಏನನ್ನ ಬಂದು ನಿಮ್ಗೆ ಅದೃಷ್ಟ ಚೆನ್ನಾಗಿದೆ ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ. ಆಯ್ತು ಆಯ್ತು ಆಯ್ತು. ಸರಿ. ಮತ್ತೆ ಬಿಚ್ಚೋಡಿ ನೋಡೋಣ ಹೆಂಗ್ ಗೊತ್ತಲ್ಲ, ಕಾಲ ಕೈ ನೋಡ್ಬೇಕಲ್ಲ ಜನ. ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ನಾಗರಾಜು ಅಂತ. ಯಾವರು? ನಮ್ದು ಇದೇವರೆ ಸಿಂಗ್ರಳ್ಳಿ. ಎಲ್ಲ ನೋಡ್ದಂಗ ಐತಲ್ಲ ನಿಮ್ಮನ್ನ. ಎಲ್ಲಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ TV9 ತರ ಮಿಮಿಕ್ರಿ ಮಾಡಿದ್ನಲ್ಲ ಹಳ್ಳಿ ಹುಡುಗ ನಾಗರಾಜು, ನಾನೇ ಅದು. ಮೇಘನಾ ಶ್ರೀಕಾಂತ್ ಅವರ ಐಡಿಯಲ್ಲಿ ಮಿಮಿಕ್ರಿ ಮಾಡಿದ್ದೆ, ತುಂಬಾ ವೈರಲ್ ಆಯ್ತು. ಕನ್ನಡ ಜನತೆಗೆ ತುಂಬಾ ಧನ್ಯ. ಆಮೇಲೆ ಮಾತಾಡ್ತೀನಿ ನಿಮ್ ಬಗ್ಗೆ. ಸ್ವಲ್ಪ ಓರಿ ವಿಡಿಯೋ ಮಾಡಿ. ಓಕೆ ಓಕೆ ಕರೆಕ್ಟ್. ಸಾದಾಗವೆ ನಮ್ಮ ಮಕ್ಳು ಮರಿ ಎಲ್ಲ ಹಿಡ್ಕಂತವೆ. ಆಯಕ್ಕೇನ್ ಬರಲ್ಲ? ಇಲ್ಲ ಇಲ್ಲ, ನಮ್ಮ ಹುಡುಗರು ಹಿಡ್ಕಂತವೆ ಅಂತ ಹೇಳಿನಲ್ಲ ಈಗ. ಅಲ್ಲ ಹಾಕಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅಲ್ಲೂ ಪಲ್ಲು ಏನಾಗಿಲ್ಲ. ಚೆನ್ನಾಗವೆ. ದೊಡ್ಡವರಿಗೆ ಕಟ್ಟಲ್ವಾ? ಹಾ ಇವೇ ದೊಡ್ಡವು ನಮ್ಗೆ. ಇವೇ ದೊಡ್ಡವು ಅಂದ್ರೆ ಬೇಸಕ್ಕೆಲ್ಲ ಚೆನ್ನಾಗಿವೆ. ಇವು ಮಾರಿದ್ಮೇಲೆ ತಿರ್ಗಿ ಚಿಕ್ಕವ್ ತರೋದ್ ನಾವು. ಜಮೀನ್ ನಿಮ್ದೇನಾ? ಇದೊಂದು ಸೀಳು, ಆ ಕಡೆ ಪಕ್ಕದವ್ರದು. ಅಡಿಕೆ ತೋಟ ಅವೇನಿಲ್ಲ? ಅಡಿಕೆ ಇನ್ನ ಕಟ್ಟಿದೀವಿ ಮರ.
ಸರಿ ಬನ್ನಿ ನೀವು ಇಲ್ಲೇ ಮುಂದೆ ಅಲ್ಲೇ ಇರಿ. ಏ ಸರಿ ಈಗ ಮೇಸ್ರಿ ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ಎತ್ರಿ. ಹಾ ನಾನು ನಂಬರ್ ಹಾಕ್ತೀನಿ ಮೊಬೈಲಿಗೆ. ಕೊಟ್ಟೈತೆ ಹೇಳ್ರಿ. ಹಾ ಸರಿ ನೀವು ನಮಸ್ತೆ. ಹಾ ನಮಸ್ತೆ. ಮತ್ತೆ ನಿಮ್ಮ ಹೆಸರೇನ್ ಹೇಳ್ರಿ? ನಮ್ಮ ಹೆಸರು ನಾಗರಾಜು ಅಂತ. ನಾಗರಾಜ್ ಅಂತ. ಇದೇ ಊರೇನಾ? ಇದೇ ಊರು ಸಿಂಗ್ರಳ್ಳಿ ಅಂತ. ಸಿಂಗ್ರಳ್ಳಿನೇ, ಹೊಳಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ, ಹಾ. ಚೆನ್ನಾಗಿ ವೈರಲ್ ಆಗಿತ್ತು ನಿಮ್ ವಿಡಿಯೋ. ಹಾ ಖಂಡಿತ ಅಣ್ಣ. ಅದು ಮೇಘನಾ ಶ್ರೀಕಾಂತ್ ಅಂತ ಅವ್ರ ಐಡಿಯಲ್ಲಿ ಏನ್ ನಿಮ್ಮಲ್ಲಿ ಟ್ಯಾಲೆಂಟ್ ಐತೆ ಅಂತಂದ್ರು. ನಾನು ಮೇಡಮ್ ಅವರೇ TV9 ತರ ವಾರೆಂಟ್ ಕ್ರೈಮ್ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ತುಂಬಾ ವೈರಲ್ ಆಯ್ತು. ಕನ್ನಡ ಜನತೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮೇಘನಾ ಶ್ರೀಕಾಂತ್ ಅಂತ ಅವ್ರ ನೋಡ್ದೆ, ಆದ್ರೆ ಇವ್ರು ನೋಡಿದೆ ನಿಮ್ಮನ್ನ ಮುಂಚೆಲೆ, ಇವ್ರೆಲ್ಲೋ ನೋಡಿದಿನಲ್ಲ ಅಂತ ಹಿಂಗೆ ಗೊತ್ತಾಯ್ತು. ಅವಾಗ ನೋಡ್ನಲ್ಲ, ಅವಾಗ ಗೊತ್ತಾಯ್ತು ನನಗೆ. ನಾನು TV9 ತರ ಹಲವು ಮಿಮಿಕ್ರಿ ಮಾಡ್ತೀನಿ, ತುಂಬಾ ಇಷ್ಟ. ಅದು ಕೇಳ್ತಾ ಇರ್ತೀನಿ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾನು ಒಂದು ಅವಕಾಶ ಕೇಳಿದೆ. ಅದು ವೈರಲ್ ಆಯ್ತು ವಿಡಿಯೋ. ವಾರೆಂಟ್ ಒಂದು ಕ್ರೈಮ್ ಸ್ಟೋರಿ ವಿಡಿಯೋ ವೈರಲ್ ಆಯ್ತು. ನಮ್ ವಿಡಿಯೋದಲ್ಲಿ ಒಂದ್ಸರಿ ಹೇಳ್ರಿ ನೋಡೋಣ, ಯಾವ ತರ ಹೇಳ್ತೀರಾ. ವೈರಲ್ ಆದಂತ ವಿಡಿಯೋ, ಮತ್ತೆ ಅದೇ ವೈರಲ್ ಆದಂತ ಒಂದು ವಿಡಿಯೋ ಯಾವ್ದು ಅಂದ್ರೆ, ಆ ಒಂದು ಮಿಮಿಕ್ರಿ ಯಾವ್ದು ಅಂದ್ರೆ, ಸುಂದರ ಬಾಲಿಯಿಂದ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನಲ್ಲಿ ಕಳಿಸಿದ. ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದು ಯಾರಿಗೆ? ಚುಟು ಚುಟು ಚುಮು ಚುಮು ವಾರಂಟ್ ರಾತ್ರಿ 10:30ಕ್ಕೆ. ಅದೇ ಹುಡುಗ ನಾನು. ನಿಮ್ಮ ಕನ್ನಡ ಜನತೆಯ ಸಪೋರ್ಟ್ ಹೀಗೆ ಸದಾ ನನ್ ಮೇಲಿರ್ಲಿ. ನಮಗೂ ಒಂದು ಯಾವ್ದಾನ ಒಂದ್ ಒಳ್ಳೆ ವೇದಿಕೆ, ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ಅಂತ ಒಂದು ವೇದಿಕೆ, ನಮ್ಮ ಕನ್ನಡ ಜನತೆ ಹೃದಯವಂತರ ಆಶೀರ್ವಾದ ಒಂದಿದ್ರೆ ಖಂಡಿತ ಒಂದು ವೇದಿಕೆ ಸಹ ನಿಮ್ಮಿಂದ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಮತ್ತೆ ಒಂದು ವಿಡಿಯೋ ನಾನು ಪುಟ್ನಂಜ ಮೂವಿಯಿಂದ ಉಮಾಶ್ರೀ ಅಮ್ಮರ ಒಂದು ಡೈಲಾಗ್ ಪ್ರಾಕ್ಟೀಸ್, ತುಂಬಾ ಒಂದು ಕುತೂಹಲ ಅದೇ ತರ ಹೇಳ್ಬೇಕು ಅಂತ. ಖಂಡಿತ ಪುಟ್ನಂಜ ಮೂವಿಯಿಂದ ಉಮಾಶ್ರೀ ಅಮ್ಮರ ಒಂದು ಡೈಲಾಗು ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಟ್ಯಾಗ್ ಮಾಡಿ ನಿಮ್ ಸ್ನೇಹಿತರಿಗೆ. ನಮ್ಮ ಕನ್ನಡ ಹೃದಯವಂತರು ದಯವಿಟ್ಟು ಸಪೋರ್ಟ್ ಮಾಡ್ಬೇಕು. ಖಂಡಿತ ಹೇಳ್ತೀನಿ. ಹೇಳಿ ಹೇಳಿ ಅದ್ರ ಬಗ್ಗೆ. ಪುಟ್ನಂಜ ಮೂವಿಯಿಂದ ಉಮಾಶ್ರೀ ಅಮ್ಮನವರ ಒಂದು ಡೈಲಾಗು. ಸರಿ ನಡೀರಿ, ಮಳೆ ಬರ್ತೈತೆ, ಒಳಕ್ ಹೋಗ್ಬಿಡ. ಮಳೆ ಬಂತಲ್ಲಿ, ಸ್ವಲ್ಪ ಇದಾಯ್ತು. ಈಗ ಮನೆಗೆ ಆರಾಮಾಗಿ, ಏನು ಟೆನ್ಷನ್ ಇಲ್ಲ, ಕ್ಲೀನ್ ಆಗಿ ನಿಂಗೆ ಏನ್ ಟ್ಯಾಲೆಂಟ್ ಆಯ್ತೋ ಎಲ್ಲ ಹೇಳ್ಬಿಡು. ಪುಟ್ನಂಜ ಮೂವಿಯಿಂದ ಉಮಾಶ್ರೀ ಅಮ್ಮನವರ ಡೈಲಾಗು ನಿಮ್ಮ ಮುಂದೆ. ಧರ್ಮಯ್ಯ ಓ ಧರ್ಮಯ್ಯ, ಓಹೋ ನಾಯಿ ಕರ್ದ್ರೆ ಕುಣ್ದಿದ್ದಾದ್ರು ಬಾಲ ಅಂದಂಗೆ ನೀ ಬಂದೋ ಯಾಕೆ? ನಿಂಗ್ ಗಂಡ ಅನ್ನಿಸ್ಕೊಂಡೋನ್ ಮನೆಯಾಗಿಲ್ವೋ? ಅಲ್ಲಿ ಬರಪ್ಪ ಧರ್ಮರಾಯ ಬಾ, ಅದ್ಯಾ ಪುಣ್ಯಾತ್ಮನಯ್ಯ ನಿಂಗಿ ಹೆಸರು ಮಾಡುದನು ಅಲ್ಲ ಕಣಯ್ಯ. ಕೂಸುಟ್ಟದ್ಮೇಲೆ ಸಂಬಂಧನೆ ತೀರೋಯ್ತದೆ ಅಂದಂತಲ್ಲ, ನಿಂದೇನ ಈ ತಿಕ್ಲು ಪುಕ್ಲು ನ್ಯಾಯ? ಓಹೋ ಈ ಐನಾತಿ ಬುದ್ಧಿ ಉಳ್ದೋ ಸೋರೋಯ್ತ್ ಬಿಡು. ಹಡ್ ಮನ್ಸಿನ್ ಬೀಗ್ರು ಸೊಟ್ ಗೋಡೆ ಸಮಾನ. ನಿನ್ನಂತ ಬಿಣ್ಣಾಣ್ಗಿತ್ತಿಗೇನ್ ಗೊತ್ತಾತದೆ? ಬಸ್ರಿ ಬಾಣುಂತಾನು ಸಮಾಚಾರ. ಮಗಿನೆತ್ ಕೊಡೋದು ಅಂದ್ರೆ ಮರ್ದಾಗಿ ನಣ್ಕಿತ್ ಕೊಟ್ಟಂಗ ಅನ್ಕೊಂಡಿದ್ದೇನು? ಯವ್ವ ತಾಯಿ ಮಾ ತಾಯಿ, ಕೂಸುಟ್ಟ ಗಂಟನು ನಂಟಿ ಕಾಣಿ ಇಲ್ಲೇಯ. ನಿನ್ ಮಗಳಿಗೆ ಸಾನ ಪೀನ ನೀರು ನೀಡಿ ವ್ಯವಸ್ಥೆ ಎಲ್ಲ ನಂದೆಯ. ಬಸ್ರಿ ಕೋಣೆಗ್ ಬರ್ಬೇಕಾರೆ ಹೊಸಿ ಮಡಿ ಮೈಲ್ಗೆ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ನಮ್ ಕೂಸು ಕಾಲ್ದೋಳಾಗ್ಬಾರ್ದು ಅದ್ಕೆಯ. ಗೊತ್ತಾಯ್ತೋ? ಏನ್ ಗೊತ್ತಾಯ್ತೋ? ಅದು ಪ್ಯಾಸನ್ ಮುಂದೆದ್ಕೆ. ಮತ್ತೆ ಮುಂದೆ ಇದೊಂದೇನಾ, ಬೇರೆ ಇನ್ನ ಏನಾದ್ರು ಗೊತ್ತಾ? ಪುನೀತ್ ರಾಜ್ಕುಮಾರ್ದು ಒಂದು ಕವನ, ಅದ್ಭುತವಾದಂತ ಕವನ ಹೇಳ್ಬೇಕು, ತುಂಬಾ ಇಷ್ಟ ಅದು. ಹೇಳ್ಬೋದಾ? ಹೇಳಿ ಹೇಳಿ. ಪುನೀತ್ ರಾಜ್ಕುಮಾರ್ದು ಒಂದು ಅದ್ಭುತವಾದಂತ ಒಂದು ಕವನ ನನಗೆ ತುಂಬಾ ಇಷ್ಟ. ಹೇಳ್ತೀನಿ. ನಗು ಮಗದ ರಾಜಕುಮಾರ, ಹೂವಾಗಿ ಅರಳಿದರು ಬೆಟ್ಟದಲ್ಲಿ, ಮೊಗ್ಗಾಗಿ ಬೆಳೆದರು ಕಿರುತೆರೆಯಲ್ಲಿ. ಸಾಧಿಸುವ ಛಲದಿ ಕಿರಿಯ ವಯಸ್ಸಿನಲ್ಲಿ, ಮಿಂಚಿ ಮರೆಯಾದರು ಕರುನಾಡಿನಲ್ಲಿ.
ಮಗುವಿನ ಮುಗ್ಧತೆ ಅಡಗಿತ್ತು ಮೊಗದಲ್ಲಿ, ಪ್ರೀತಿ ವಾತ್ಸಲ್ಯ ತುಂಬಿತ್ತು ಆ ನಗುವಿನಲ್ಲಿ. ನಯ ವಿನಯದಿ ಬದುಕಿ ನಡೆನುಡಿಯಲ್ಲಿ, ಸಾರ್ಥಕತೆಯ ಮೆರೆದರು ನೇತ್ರದಾನದಲ್ಲಿ. ವಜ್ರದಂತೆ ಒಳೆದರು ಬಾಲ್ಯ ನಟನೆಯಲ್ಲಿ, ರಾಷ್ಟ್ರ ಪ್ರಶಸ್ತಿಯ ಪಡೆದರು ಎಲ್ಲರೆದುರಲ್ಲಿ. ಜೀವ ಕಳೆ ತುಂಬಿ ಪ್ರತಿಯೊಂದು ಪಾತ್ರದಲ್ಲಿ, ಚಿರಸ್ಥಾಯಿಯಾದರು ಚಿತ್ರೋದ್ಯಮದಲ್ಲಿ. ನಿರಾಶ್ರಿತರ ಬದುಕಿಗೆ ಆಸರೆ ಕಲ್ಪಿಸುತ್ತಲಿ, ಬೆಳಕಾಗಿ ನಿಂತರು ನೊಂದವರ ಬಾಳಿನಲಿ. ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಲಿ, ಶಾಶ್ವತವಾಗಿ ಉಳಿದರು ಎಲ್ಲರ ಹೃದಯದಲ್ಲಿ. ಹರೆಗಳಿಗೆ ಪ್ರಾರ್ಥಿಸುವೆನೋ ಭಗವಂತನಲ್ಲಿ, ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಕರುನಾಡಿನ ಮಣ್ಣಲ್ಲಿ. ಎಲ್ಲಿ ಕಣ್ಮರೆಯಾಗುವಿರಿ ನಮ್ಮನ್ನೆಲ್ಲ ಆಗಲಿ, ಕಾಯ್ದು ಕುಳಿತಿರುವೆವು ನೀವು ಬರುವ ದಾರಿಗೆ ಹೂಚಲ್ಲಿ. ಇದು ಇದು ಕವನ ಅಲ್ಲ, ಇದು ಪುನೀತ್ ರಾಜ್ಕುಮಾರ್ ಬಗ್ಗೆ ವಿಡಿಯೋ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಆ ಟೈಪ್. ಸರಿ, ಮತ್ತಿನ್ನೇನ್ ಗೊತ್ತು? ಮತ್ತೆ ಬೇರೆ ಬೇರೆ ತರ ಹಲವಾರು ಹೇಳ್ತೀನಿ. ಅದ್ಲೇ ಲೇಡೀಸ್ ವಾಯ್ಸ್ ಎಲ್ಲ ಹೇಳ್ತಿದ್ರಲ್ಲ. ಲೇಡೀಸ್ ವಾಯ್ಸ್ ಹೇಳ್ತೀನಿ ಖಂಡಿತ. ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಅದ್ಭುತ ಕವನ. ಇದೇ ಒಂದು ವಾಯ್ಸು ಲೇಡೀಸ್ ವಾಯ್ಸ್ ಅಲ್ಲಿ ಹೇಳಿದ್ರೆ ಯಾವ ತರ ಬರುತ್ತೆ? ಇದೇ ಈಗ ಹೇಳಿದ್ರಲ್ಲ, ಅದೇ ಕವನ ಲೇಡೀಸ್ ವಾಯ್ಸ್ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಹೇಳಿ. ನಗು ಮಗದ ರಾಜಕುಮಾರ, ಹೂವಾಗಿ ಅರಳಿದರು ಬೆಟ್ಟದಲ್ಲಿ, ಮೊಗ್ಗಾಗಿ ಬೆಳೆದರು ಕಿರುತೆರೆಯಲ್ಲಿ. ಸಾಧಿಸುವ ಛಲದಿ ಕಿರಿಯ ವಯಸ್ಸಿನಲ್ಲಿ, ಮಿಂಚಿ ಮರೆಯಾದರು ಕರುನಾಡಿನಲ್ಲಿ. ಮಗುವಿನ ಮುಗ್ಧತೆ ಅಡಗಿತ್ತು ಮೊಗದಲ್ಲಿ, ಪ್ರೀತಿ ವಾತ್ಸಲ್ಯ ತುಂಬಿತ್ತು ಆ ನಗುವಿನಲ್ಲಿ. ನಯ ವಿನಯದಿ ಬದುಕಿ ನಡೆನುಡಿಯಲ್ಲಿ, ಸಾರ್ಥಕತೆಯ ಮೆರೆದರು ನೇತ್ರದಾನದಲ್ಲಿ. ವಜ್ರದಂತೆ ಒಳೆದರು ಬಾಲ್ಯ ನಟನೆಯಲ್ಲಿ, ರಾಷ್ಟ್ರ ಪ್ರಶಸ್ತಿಯ ಪಡೆದರು ಎಲ್ಲರೆದುರಲ್ಲಿ. ಜೀವ ಕಳೆ ತುಂಬಿ ಪ್ರತಿಯೊಂದು ಪಾತ್ರದಲ್ಲಿ, ಚಿರಸ್ಥಾಯಿಯಾದರು ಚಿತ್ರೋದ್ಯಮದಲ್ಲಿ. ನಿರಾಶ್ರಿತರ ಬದುಕಿಗೆ ಆಸರೆ ಕಲ್ಪಿಸುತ್ತಲಿ, ಬೆಳಕಾಗಿ ನಿಂತರು ನೊಂದವರ ಬಾಳಿನಲಿ. ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಲಿ, ಶಾಶ್ವತವಾಗಿ ಉಳಿದರು ಎಲ್ಲರ ಹೃದಯದಲ್ಲಿ. ಅರೆಗಳಿಗೆ ಪ್ರಾರ್ಥಿಸುವೆನು ಆ ಭಗವಂತನಲ್ಲಿ, ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಕರುನಾಡಿನ ಮಣ್ಣಲ್ಲಿ. ಎಲ್ಲಿ ಕಣ್ಮರೆಯಾಗುವಿರಿ ನಮ್ಮನ್ನೆಲ್ಲ ಆಗಲಿ, ಕಾಯ್ದು ಕುಳಿತಿರುವೆವು ನೀವು ಬರುವ ದಾರಿಗೆ ಹೂಚೆಲ್ಲಿ. ಧನ್ಯವಾದಗಳು. ಸೇಮ್ ಲೇಡೀಸ್ ವಾಯ್ಸ್ ತರನೇ ಮಾತಾಡಿದ್ರಲ್ಲ, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ? ಮತ್ತೆ ಇದು ನಿಮ್ಗೆ ಈ ತರ ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಸುಮ್ನೆ ಹಾಗೆ ಹಿಂಗೆ ಮಾತಾಡ್ತಾ ಈ ತರ ಆಡೋ ಭಾಷೆ ತರ ಅದು ನನಗೆ ಪ್ರಾಕ್ಟೀಸ್ ಆಯ್ತು. ಒಂದು ಹೆಣ್ಣಿನ ಧ್ವನಿ ಮಾತಾಡೋದು, ಪಾಪು ಧ್ವನಿ ಮಾತಾಡೋದು, ಅಜ್ಜನ್ ಧ್ವನಿ ಮಾತಾಡೋದು, ನಮ್ಮ ಮನೆ ಮುಂದೆ ವ್ಯಾಪಾರಸ್ಥರು ಬರ್ತಾರಲ್ಲ ಆ ವ್ಯಾಪಾರಸ್ಥರು ಧ್ವನಿ ಮಾತಾಡೋದು, ಇದೆಲ್ಲ ನನಗೆ ತುಂಬಾ ಇಷ್ಟ. ನಮ್ಮ ಹಳ್ಳಿಯಲ್ಲಿ ಆಗು ಹೋಗುಗಳು ಅಂದ್ರೆ ದಿನನಿತ್ಯದ ವ್ಯಾಪಾರಸ್ಥರು, ಮತ್ತೆ ಮಿಮಿಕ್ರಿ, ಈಗ ಪಾಪು ಕಂಡ್ರೆ ಮಾತಾಡ್ಸೋದು, ಈ ತರ ಅದ್ರಲ್ಲೇ ಒಂದು ಮಿಮಿಕ್ರಿ ಉಟ್ಕೊಂತು ನಾನು ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡೆ. ಈ ವ್ಯಾಪಾರಸ್ಥರು, ಈಗ ಉದಾಹರಣೆ ನಮ್ಮ ಮನೆ ಮುಂದೆ ಒಬ್ರು ವ್ಯಾಪಾರಸ್ಥರು ಬರ್ತಾರೆ, ಅವ್ರ ವ್ಯಾಪಾರಸ್ಥರು ಯಾವ ತರ ಕೂಗ್ತಾರೆ ಅಂದ್ರೆ ಪ್ರತಿದಿನ ನಿತ್ಯ ನಾವು ಕೇಳ್ತಾ ಇರ್ತೀವಲ್ಲ, ಹಂಗಾಗಿ ನಾವು ಅದೇ ತರ ಮಾತಾಡ್ಬೇಕು ಅನ್ನೋದು. ಅವಾಗ ಅಲ್ಲಿ ಮಿಮಿಕ್ರಿ ಉಟ್ಕೊಂತ ಅಂದ್ರೆ ಈಗ ಮನೆ ಮುಂದೆ ವ್ಯಾಪಾರಸ್ಥರು ಯಾವ ತರ ಅಂದ್ರೆ, ಈಗ ಬಟ್ಟೆ ಪಿಂದವರು ವ್ಯಾಪಾರ ಮಾಡಕ್ ಬರ್ತಾರಲ್ಲ, ಅದೊಂದು ಹೇಳ್ತೀನಿ, ಅದೊಂದು ಜಲಕ್ ಹೇಳ್ತೀನಿ. ತಲೆ ಬಾಚಿದ ಕೂದಲಿಗೆ ಬಟೆ ಪಿನ, ಏರ್ಪಿನ ರಬ್ಬರು ಸ್ಟಿಕ್ಕರಯ್ಯ, ಎರ್ರಿ ಕೂದ್ಲು ಈ ತರ ಅಂದ್ರೆ ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ವ್ಯಾಪಾರಸ್ಥರು ಅದನ್ನ ಕೇಳಿ ಹಂಗೆ ನಮ್ಗೆ ಒಂಥರ ಹಂಗೆ ಮನ್ಸಲ್ಲಿ ಇರ್ತದೆ. ನಾನು ಅವಾಗ ತರ ಎಲ್ಲ ಹೇಳ್ತಿರ್ತೀನಿ. ತುಂಬಾ ಜನ ನಗ್ತಿರ್ತಾರೆ ನನ್ನ ಸುತ್ತಮುತ್ತ ಇದ್ದರು, ಅದು ಖುಷಿ ಆಗುತ್ತೆ. ಅವ್ರ ಮುಖದಲ್ಲಿ ನಗು ಕಂಡ್ರೆ ಅದ್ ನನಗ್ ತುಂಬಾ ಡಬಲ್ ಖುಷಿ. ಈ ತರ ಎಲ್ಲ ಮಾತಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಧ್ವನಿ ನಿರೂಪಣೆ ಅಂದ್ರೆ ವಾಯ್ಸ್ ಆರ್ಟಿಸ್ಟ್ ಅಂದ್ರೆ ಅದು ಆಗ್ಬೇಕು ಅಂದ್ರೆ ತುಂಬಾ ಇಷ್ಟ. ಆತರ ಮಾತಾಡೋದಂದ್ರೆ ಇಷ್ಟ ಖಂಡಿತ. ಮತ್ತೆ ಇನ್ನ ಯಾವ ನಿಮ್ಗೆ ಗೊತ್ತು, ಏನ್ ಹೇಳ್ತೀರಾ?
ನಾಟಕ ಅಂತ ಬಂದ್ರೆ ನಾಟಕ ಅಂತಂದ್ರೆ ರಾವಣ ಅಂತ ಡೈಲಾಗ್ ಹೇಳು ಅಂದ್ರೆ ಅದು ತರ ಈ ತರ ಇವೆಲ್ಲ ಇಷ್ಟ ಡೈಲಾಗ್. ಅಂದ್ರೆ ನಾಟಕ ರಾವಣನ್ ಡೈಲಾಗ್ ಅಂದ್ರೆ ನಾಟಕದಲ್ಲಿ ಆಡಿರೋ ಅಂತದ ಇಲ್ಲ ಫಿಲಂ ಅಲ್ಲಿ ಇರೋಂತ ಡೈಲಾಗ್? ಫಿಲಂ ಅಲ್ಲಿ ಇರೋಂತ ಯಾವ ಡೈಲಾಗ್. ಫಿಲಂ? ಅದು ಫಿಲಮು ರಾವಣನ್ ಡೈಲಾಗ್. ಫಿಲಂ ಅಂದ್ರೆ ಯಾವ್ದು ಅಂತ ಗೊತ್ತಿಲ್ಲ. ರಾವಣನ್ ಡೈಲಾಗ್ ಹೇಳ್ತೀನಿ. ಸಾಧ್ಯವಿಲ್ಲ, ನಾನು ಚತುರ್ದಶಕ ಭುವನ ಭಯಂಕರಾದ ದಶಕಂಠ ರಾವಣ, ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಂಡಿಗಳ ಮಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಅದು ಯಾವ ದರ್ಶನ್ ಫಿಲಂದು ಅನ್ನಿಸ್ತಲ್ಲ? ದರ್ಶನ್ ಫಿಲಂದು ಅನ್ನಿಸ್ತದೆ. ಈ ತರ ಹೇಳೋದು ಇಷ್ಟ. ಮತ್ತೆ ಇನ್ನ ಏನೇನ್ ಗೊತ್ತು? ಬಿಕ್ಲನ್ ವಾಯ್ಸಲ್ಲಿ ಮಾತಾಡೋದು. ಮಾಮೂಲಿ ಸಾಮಾನ್ಯ ಜನ ಮಾತಾಡ್ಸೋದು. ಯಾವ ತರ ಸಾಮಾನ್ಯ ಜನ, ಒಂದು ಸಾಮಾನ್ಯ ಜನದ ಒಬ್ಬ ಬಿಕ್ಲ ಯಾವ ರೀತಿ ಮಾತಾಡಿಸ್ತಾನೆ, ಆ ತರ ಒಂದು ಇಷ್ಟ. ಯಾವ ತರ ಅಂದ್ರೆ ಯಾವ ತರ ಅಂತಂದ್ರೆ ಈಗ ನಿಮ್ಮನ್ನ ಮಾತಾಡಿಸ್ತೀನಿ. ಯಾವ ತರ ಅಂದ್ರೆ ಯಾವನು ಏನ್ ನಮ್ಮನ್ನ ತುಂಬಾ ಗುಂಜಿ ಇನ್ನು ನಿಮ್ ಜೊತೆ ಮಾತಾಡಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಮತ್ತೆ ಹೀಗೆ ಗುಂಜಾಗ್ ಮಾತಾಡಿ, ನನ್ಗೆ ಈ ತರ ಮಾತಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ ಮಾತಾಡ್ಬೇಕು ಅಂದ್ರೆ ಯಾರಪ್ಪ ಅವನು ನೋಡ್ ಮಾಡೋನು ನಮ್ಗೆ ಇರಮ್ಮ ಈ ತರ. ಇದು ಬಿಕ್ಲೆ ಅಲ್ಲ ಅನ್ನಿಸ್ತದೆ, ಮೂಗುಂತರ ಅಂದ್ರೆ ಅವ್ರಿಗೆ ಮಾತಾಡೋದು ಸ್ವಲ್ಪ ಸ್ವಚ್ಛವಾಗಿ ಬರಲ್ಲ ಅಂದಾಗ ಆತರ. ಅಂದ್ರೆ ಯಾರಿಗೂ ಅವಮಾನ ಮಾಡೋಂಥದ್ದಲ್ಲ, ಪ್ರಾಕ್ಟೀಸ್ ಒಂದು ಪ್ರತಿಭೆ ಅನ್ನೋದಷ್ಟೇ. ಇದು ಯಾರಿಗೂ ಅವಮಾನ ಮಾಡೋಂತ ಉದ್ದೇಶ ನನಗಿಲ್ಲ.